ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನೇನು ಇವತ್ತು ಮಧ್ಯರಾತ್ರಿ 12 ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಿನ್ನೆ ರಾತ್ರಿ ನಮಗೆ ರಾಯಲ್ ರಂಬಲ್ ನ ಕಿಕ್ ಆಫ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಕ್ತು. ಏನೇನಾಯ್ತು ಆ ಒಂದು ಕಿಕ್ ಆಫ್ ಇವೆಂಟ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಪನಿಂಗ್ ಅಲ್ಲಿ ನಮಗೆ ಮೈಕಲ್ ಕೋಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಡೀ ಕ್ರೌಡ್ ಮೈಕಲ್ ಕೋಲ್ ಅಂತ ಚಾಂಟ್ನ ಮಾಡ್ತಾ ಇರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಮೈಕಲ್ ಕೋಲ್ ಅವರು ಖುಷಿಯಾಗಿ ಮೊದಲನೇದಾಗಿ ಈಗಾಗಲೇ 2K26 ನ ಎಡಿಷನ್ಸ್ ಗಳು ಅನೌನ್ಸ್ ಆಗಿದೆ ಅಂತ ಆಟಿಟ್ಯೂಡ್ ಏರಾ ಎಡಿಷನ್ ಆಗಿರಬಹುದು, ಮಂಡೇ ನೈಟ್ ವಾರ್ ಎಡಿಷನ್ ಆಗಿರಬಹುದು, ಕಿಂಗ್ ಆಫ್ ಕಿಂಗ್ ಎಡಿಷನ್ ಆಗಿರಬಹುದು, ಅದೆಲ್ಲದನ್ನು ಕೂಡ ರಿವೀಲ್ ಮಾಡಿ ಈ ಬಾರಿಯ 2K26 ನ ಕ್ಲಾಸಿಕ್ ಎಡಿಷನ್ ನ ಕವರ್ ಸ್ಟಾರು ಸಿಎಂ ಪಂಕ್ ಅಂತ ರಿವೀಲ್ ಮಾಡ್ತಾರೆ. ಅಂಡ್ ಅಲ್ಲೇ ನಮಗೆ ಸ್ಟೇಡಿಯಂ ನ ರಿವೀಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪೋಸ್ಟರ್ ಲೀಕ್ ಆಗಿತ್ತು, ನಾನು ಕೂಡ ತಿಳಿಸ್ಕೊಟ್ಟಿದ್ದೆ. ಇದೇ ಒಂದು ಪೋಸ್ಟರ್ ಸಿಎಂ ಪಂಕ್ ಅವರ ಫೇಸ್ ನಮಗೆ 2K26 ನ ಕವರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಸಿಎಂ ಪಂಕ್ ಅವರ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಚಿಕ್ಕ ವಯಸ್ಸಿಂದ ನನಗೆ ಆಸೆ ಇತ್ತು ಯಾವ್ದಾದ್ರು ಒಂದು ಗೇಮ್ ನ ಕವರ್ ಸ್ಟಾರ್ ಆಗ್ಬೇಕು ಅಂತ. ಅಂಡ್ ಈಗ ನಾನು ಅದನ್ನ 2 ಬಾರಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಮೈಕಲ್ ಕೋಲ್ ಅವರು ಸಿಎಂ ಪಂಕ್ ಅವರಿಗೆ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಪ್ರಕಾರ ಯಾರು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ. ಅಂಡ್ ಅದಕ್ಕೋಸ್ಕರ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಯಾರು ಬೇಕಾದ್ರೂ ಗೆಲ್ಬಹುದು, ಕ್ರೌಡ್ ನೇ ಕೇಳೋಣ. ಎಸ್, ನಿಮ್ಮ ಪ್ರಕಾರ ಈ ಬಾರಿಯ ರಾಯಲ್ ರಂಬಲ್ ನ ಯಾರು ಗೆಲ್ಬಹುದು ಅಂತ ಕ್ರೌಡ್ ನ ಕೇಳಿದಾಗ ಇಡೀ ಕ್ರೌಡ್ ಓಟಿಸಿ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ನೋಡಿ ನನಗೊತ್ತು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವರು ಗೆಲ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅಂಡ್ ಅದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಓಕೆ ಯಾರು ಗೆಲ್ಬಹುದು, ಬ್ರಾನ್ ಬ್ರೇಕರ್ ಗೆಲ್ಬಹುದಾ, ಬ್ರಾನ್ಸನ್ ರೀಡ್ ಗೆಲ್ಬಹುದಾ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅದೆಲ್ಲದಕ್ಕೂ ಕೂಡ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದಾದ್ಮೇಲೆ ಏಜ್ ಸ್ಟೈಲ್ ಅವರ ಚಾಂಟ್ ಕೂಡ ನೋಡೋದಕ್ಕೆ ಸಿಕ್ಕಾಗ ಏಜ್ ಸ್ಟೈಲ್ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನನಗೆ ಗೊತ್ತು, ನನಗೆ ನಂಬಿಕೆ ಇದೆ, ಏಜ್ ಸ್ಟೈಲ್ ಅವರು ಈಸಿಯಾಗಿ ಗಂತರ್ ಅವರ ಕಥೆನ ಮುಗಿಸ್ತಾರೆ. ಅಂಡ್ ಗಂತರ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಗಂತರ್ ಅವರು ತುಂಬಾನೇ ಡೇಂಜರಸ್, ಆದ್ರೂ ಕೂಡ ಏಜ್ ಸ್ಟೈಲ್ ಅವರು ಗಂತರ್ ಅವ್ರನ್ನ ಕತೆ ಮುಗಿಸ್ತಾರೆ. ಅಂಡ್ ನನಗೆ ಖುಷಿ ಇರೋದೇನಪ್ಪಾ ಅಂದ್ರೆ ಗಂತರ್ ಅವರು ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ನಾನು ಅನ್ಕೊಂಡೆ, ಏನು ಹಾಗಾದ್ರೆ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ರಲ್ಲ, ಗಂತರ್ ಅವರೇ ತನ್ನನ್ನ ತಾನು 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಅನೌನ್ಸ್ ಮಾಡಿದ್ರಲ್ಲ, ಇದೇನು ಸಿಎಂ ಪಂಕ್ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟು ಹೋಗ್ತಾ ಇದ್ದಾರೆ, ಹಾಗಾದ್ರೆ ಗಂತರ್ ಅವರು ನಮಗೆ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಕಂಪೀಟ್ ಮಾಡೋದು ನೋಡೋದಕ್ಕೆ ಸಿಗೋದಿಲ್ವಾ ಅಂತ ಡೌಟ್ ಶುರು ಆಗಿತ್ತು. ಬಟ್ ಎಂಡಿಂಗ್ ಅಲ್ಲಿ ಆ ಒಂದು ಡೌಟ್ ಕೂಡ ಕ್ಲಿಯರ್ ಆಗುತ್ತೆ, ಯಾಕಂದ್ರೆ ಮಿಸ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಯಾಕಂದ್ರೆ ಅವರು ಕೂಡ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆನೆ ಇರ್ತಾರೆ. ಇದಾದ್ಮೇಲೆ ನಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಸ್, ನಮ್ಮ ಪಾಲಿಮಿನ್ ಅವರು ತನ್ನ ವಿಷನ್ ನ ಕರ್ಕೊಂಡು ಬರ್ತಾರೆ. ಮೊದಲನೇದಾಗಿ ಎಲ್ಲರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ನಮ್ಮ ಪಾಲಿಮಿನ್ ಅವರು. ಅದಾದ್ಮೇಲೆ ಬ್ರಾನ್ ಬ್ರೇಕರ್ ಅವರಿಗೆ ಮೈಕ್ ನ ಕೊಟ್ಟಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ನಾಳೆ ರಾಯಲ್ ರಂಬಲ್ ಅಲ್ಲಿ ಡಬ್ಲ್ಯೂ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ಯಾಕಂದ್ರೆ ನಾಳೆ ರಾಯಲ್ ರಂಬಲ್ ಅಲ್ಲಿ ವಿಷನ್ ವಿನ್ ಆಗುತ್ತೆ. ವಿಷನ್ ಅಂದ್ರೇನೆ ನಾನೇ ಫ್ಯೂಚರ್, ಈಗ ನಾನು ಫ್ಯೂಚರ್ ಅಲ್ಲ, ನಾನು ಈಗ ಪ್ರೆಸೆಂಟ್ ಆಗಿದ್ದೀನಿ, ಯಾಕಂದ್ರೆ ರಾಯಲ್ ರಂಬಲ್ ಅಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾರೆ. ಅಂಡ್ ಹಿಂದೆ ಅಂತ ನಮ್ಮ ಮೈಕಲ್ ಕೋಲ್ ಅವರು, ಜೆಂಟಲ್ಮ್ಯಾನ್ ನನ್ನ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡಿ ಅಂತ ಹೇಳಿ, ಸೊ ಬ್ರಾನ್ ಬ್ರೇಕರ್, ಲೋಗನ್ ಪೋಲ್ ಹಾಗೆ ಆಸ್ಟಿನ್ ಥಿಯರಿ, ನೀವು ಕೂಡ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇರ್ತೀರಾ. ಅಂಡ್ ನೀವು ನಿಮ್ಮ ರಸಲ್ ಮೇನಿಯಾ ಮೈನ್ ಇವೆಂಟ್ ಸ್ಪಾಟ್ ನ ನಿಜವಾಗ್ಲೂ ಕೂಡ ಬ್ರಾನ್ ಬ್ರೇಕರ್ ಅವರಿಗೆ ಬಿಟ್ಕೊಡ್ತೀರಾ ಅಂತ ಲೋಗನ್ ಪೋಲ್ ಅವ್ರನ್ನ ಕೇಳ್ತಾರೆ. ಲೋಗನ್ ಪೋಲ್, ನೀನು ನೆನ್ನೆ ತಾನೇ ನಿನ್ನ ಶೋ ಅಲ್ಲಿ ಹೇಳಿದ್ದೆ, ನನ್ನ ಡಬ್ಲ್ಯೂ ಮುಖ್ಯ ಗುರಿ ಮೈನ್ ಚಾಂಪಿಯನ್ಶಿಪ್, ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಲೋದು ಅಂತ. ಸೊ ನಿನಗೇನಾದ್ರೂ ಅವಕಾಶ ಸಿಕ್ಕರೆ ನೀನು ಆ ಒಂದು ಸ್ಪಾಟ್ ನ ಬ್ರಾನ್ ಬ್ರೇಕರ್ ಅವರಿಗೆ ಬಿಟ್ಕೊಡ್ತೀಯಾ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಲೋಗನ್ ಪೋಲ್ ಅವರು ಏನು ಕೂಡ ಮಾತಾಡೋದಿಲ್ಲ. ಇದಾದ್ಮೇಲೆ ಆಸ್ಟಿನ್ ಥಿಯರಿ ಅವ್ರಿಗೂ ಕೂಡ ಹೇಳ್ತಾರೆ, ಆಸ್ಟಿನ್ ಥಿಯರಿ ನಿನಗೇನಾದ್ರೂ ಚಾನ್ಸ್ ಸಿಕ್ಕಿದ್ರೆ ನೀನು ಕೂಡ ನಿನ್ನ ಸ್ಪಾಟ್ ನ ಬಿಟ್ಕೊಡೋದಕ್ಕೆ ರೆಡಿ ಇದೆಯಾ ಅಂತ. ಅಂಡ್ ಅದಕ್ಕೆ ಆಸ್ಟಿನ್ ಥಿಯರಿ ಅವರು ಕೂಡ ಏನು ಮಾತಾಡೋದಿಲ್ಲ. ಅಂಡ್ ಇಡೀ ಕ್ರೌಡ್ ಆಸ್ಟಿನ್ ಥಿಯರಿ ಅವರ ಚಾಂಟ್ ನ ಮಾಡುತ್ತೆ. ಅದಾದ್ಮೇಲೆ ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ ಹೇಳ್ತಾರೆ, ಬ್ರಾನ್ಸನ್ ರೀಡ್ ನೀನ್ ರೆಡಿ ಆಗಿದ್ಯೋ ಇಲ್ವೋ ಅಂತ ಹೇಳಿದಾಗ ನಮ್ಮ ಬ್ರಾನ್ಸನ್ ರೀಡ್ ಅವರು ಮಾಗ್ ತಗೊಂಡು, ನನಗೇನಾದ್ರೂ ಆ ಒಂದು ಚಾನ್ಸ್ ಸಿಕ್ಕಿದ್ರೆ ನಾನು ನನ್ನನ್ನ ಎಲಿಮಿನೇಟ್ ಮಾಡ್ಕೋತೀನಿ, ಯಾಕಂದ್ರೆ ನನಗೆ ನನ್ನ ಬ್ರದರ್ ಮುಖ್ಯ, ಅವರು ರಸಲ್ ಮೀನಿಯಾಗಿ ಹೋಗೋದು ಮುಖ್ಯ. ಅಂಡ್ ಈ ರೀತಿ ಸ್ಟುಪಿಡ್ ಪ್ರಶ್ನೆನ ನೀನೇನಾದ್ರೂ ಮಾಡಿದ್ರೆ ನಿನಗೆ ನಾನು ಎಲಿಮಿನೇಟ್ ಆಗಿ ಬಂದು ಅನೌನ್ಸರ್ ಟೇಬಲ್ ಮೇಲ್ಗಡೆನೆ ಸುನಾಮಿನ ಕನೆಕ್ಟ್ ಮಾಡ್ತೀನಿ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಮೈಕಲ್ ಕೋಲಿಗೆ ಎದುರಿಸಿ ಹೋಗ್ತಾರೆ ಅಂತ ಹೇಳ್ಬೇಕು. ಏನೇ ಆಗಲಿ ಮೈಕಲ್ ಕೋಲ್ ಅವರು ಕೇಳಿದಂತಹ ಪ್ರಶ್ನೆಗೆ ನಮ್ಮ ಲೋಗನ್ ಪೋಲ್ ಹಾಗೆ ಆಸ್ಟಿನ್ ಥಿಯರಿ ಇಬ್ರು ಕೂಡ ಆನ್ಸರ್ ನ ಕೊಟ್ಟಿಲ್ಲ. ಬಟ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಅಂತೂ ಹೇಳಿದ್ದಾರೆ, ನಾನು ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಅಂತ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಗಳ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರು ಕೂಡ ಬಂದು ನಾನು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಲಿವ್ ಮಾರ್ಕನ್ ಅವರು ಕೂಡ ಹೇಳ್ತಾರೆ, ನನಗೂ
ಕೂಡ ರನ್ನರ್ ಅಪ್ ಆಗಿ ಹೋಗಿ ಬೇಸತ್ತೋಗಿದೆ, ನಾನು ಈ ಬಾರಿ ವಿನ್ನರ್ ಆಗಿ ಬರಬೇಕು ಅಂತ. ಅಂಡ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಕೂಡ ಬರ್ತಾರೆ ಅಂಡ್ ಹೇಳ್ತಾರೆ ಏಜ್ ಸ್ಟೈಲ್ ಎಲ್ಲೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಏಜ್ ಸ್ಟೈಲ್ ಮನೇಲಿ ಕೂತ್ಕೊಂಡು ಥಿಂಕ್ ಮಾಡ್ತಾ ಇದ್ದಾನೆ, ನಾನು ನನ್ನ ಕರಿಯರ್ ನ ಗಂತರ್ ಅವರ ವಿರುದ್ಧ ಆನ್ ದ ಲೈನ್ ಇಟ್ಟು ಒಳ್ಳೆ ಕೆಲಸ ಮಾಡಿದ್ನು ಅಥವಾ ಕೆಟ್ಟ ಕೆಲಸ ಮಾಡಿದ್ನು ಅಂತ. ಅದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಹೇಳ್ತಾರೆ ಗಂತರ್ ನಾಳೆ ನಿನ್ನ ಬಳಿ ತುಂಬಾನೇ ದೊಡ್ಡ ಆಪರ್ಚುನಿಟಿ ಇದೆ, ಒಂದು ನೀನು ಫಿನಾಮಿನಲ್ ಒನ್ ಏಜ್ ಸ್ಟೈಲ್ ಅವ್ರನ್ನ ರಿಟೈರ್ಡ್ ಮಾಡಿ ಮನೆಗೆ ಕಳಿಸಬಹುದು, ಅದೇ ರೀತಿ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ನ ಕೂಡ ವಿನ್ ಆಗಬಹುದು ಅಂತ ನಮ್ಮ ಮೈಕಲ್ ಕೋಲ್ ಅವರು ಅಫಿಷಿಯಲ್ ಆಗಿ ಗಂತರ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಗಂತರ್ ಅವರು ಹೇಳ್ತಾರೆ ನಾನು ಖಂಡಿತವಾಗ್ಲೂ ಕೂಡ ನಾಳೆ ಎಜೆ ಸ್ಟೈಲ್ ಅವ್ರನ್ನ ರಿಟೈರ್ಡ್ ಮಾಡ್ತೀನಿ ಅಂತ. ಅದಕ್ಕೆ ನಮ್ಮ ಮೈಕಲ್ ಕೋಲ್ ಅವರು ಅಕಸ್ಮಾತ್ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದಾಗ ನಾನೇನಾದ್ರೂ ಎಜೆ ಸ್ಟೈಲ್ ಅವ್ರನ್ನ ಸೋಲ್ಸೋದಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಸೀದಾ ನಿನ್ನ ಬಳಿ ಬಂದು ನಿನಗೇನೆ ಚೋಕ್ನ ಕನೆಕ್ಟ್ ಮಾಡ್ತೀನಿ, ಸೊ ನನ್ನ ಮುಂದೆ ಆ ರೀತಿ ಸ್ಟುಪಿಡ್ ಪ್ರಶ್ನೆಗಳನ್ನ ಕೇಳಬೇಡ ಅಂತ ಹೇಳಿ ನಮ್ಮ ಗಂತರ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಹಿಂಗೆ ಈ ಒಂದು ಕಿಕ್ ಆಫ್ ಇವೆಂಟ್ ನ ಎಂಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಈ ಒಂದು ಕಿಕ್ ಆಫ್ ಇವೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಇದರಲ್ಲಿ ನಮ್ಮ ಗಂತರ್ ಅವರು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇರೋದು ಕೂಡ ಕನ್ಫರ್ಮ್ ಆಯ್ತು. ಅಂಡ್ ಇಡೀ ಕ್ರೌಡ್ OTC ರೋಮನ್ ರೈನ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಆಯ್ತು. ಅಂಡ್ ಇನ್ನ ಒಂದು ಡೌಟ್ ಕೂಡ ಬಂತು. ಆ ಒಂದು ಡೌಟ್ ಏನಪ್ಪಾ ಅಂದ್ರೆ ಲಾಸ್ಟ್ ಅಲ್ಲಿ ಲೋಗನ್ ಪೋಲ್ ಆಗಿ ಆಸ್ಟಿನ್ ಥಿಯರಿ ಆಗಿ ಬ್ರಾನ್ ಬ್ರೇಕರ್ ಅವರು ಉಳಿದ್ರೆ ನಿಜವಾಗ್ಲೂ ಲೋಗನ್ ಪೋಲ್ ಆಗಿ ಆಸ್ಟಿನ್ ಥಿಯರಿ ಅವರು ತನ್ನ ಸ್ಪಾಟ್ ನ ಬ್ರಾನ್ ಬ್ರೇಕರ್ ಅವರಿಗೆ ಬಿಟ್ ಕೊಡ್ತಾರೋ ಇಲ್ವೋ ಅಂತ ನಿಮ್ಗೆ ಅನ್ಸುತ್ತೆ ಗಾಯ್ಸ್? ಏನೇನಾಗುತ್ತೆ ರಾಯಲ್ ರಂಬಲ್ ಇನ್ನು ಕೂಡ ಎಕ್ಸೈಟೆಡ್ ಆಗ್ತಾ ಇದೆ ಅಂಡ್ ಇನ್ನು ಬಹಳಷ್ಟು ಅಪ್ಡೇಟ್ ಇದೆ. ರೋಮನ್ ರೈನ್ಸ್ ಅವರು ಕೂಡ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದೇನೇನು ಅಂತ ಸಂಪೂರ್ಣ ಮಾಹಿತಿನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.